ನಮಸ್ತೆ. ಲಿಟ್ರಲಿ 2 ಅಥವಾ 3 ದಿನಗಳಿಂದ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡಿದ್ರೆ ಒಂದಲ್ಲ ಒಂದ್ಸಲ ಒಂದು ನೇಮನ್ನು ನೋಡಿರ್ತೀರಿ. ಅದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ. 16th May 2026ಗೆ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಮಾಡ್ಕೊಳ್ಳೋದ್ರ ಮೂಲಕ ಪ್ರಾರಂಭವಾದಂತಹ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತಿಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ 14 ಮಿಲಿಯನ್ ಫಾಲೋವರ್ಸ್ ಅನ್ನು ಪಡ್ಕೊಂಡಿದೆ. ಅಂದರೆ ಆಲ್ಮೋಸ್ಟ್ 1,40,00,000 ಜನ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಈ ಪೊಲಿಟಿಕಲ್ ಪಾರ್ಟಿ ಯೂತ್ಗೆ ಏನು ಸಜೆಷನ್ ಅನ್ನು ಕೊಡ್ತಾ ಇದೆ ಅಂದರೆ, ಕರೆಂಟ್ಲಿ ಯಾರು ಗವರ್ನಿಂಗ್ ಮಾಡ್ತಾ ಇದ್ದಾರೆ ಅಥವಾ ಯಾರು ರೂಲಿಂಗ್ ಮಾಡ್ತಾ ಇದ್ದಾರೆ ಆ ಪಾರ್ಟಿ, ಎಕ್ಸಾಂಪಲ್ ಬಿಜೆಪಿ, ಮೋಸ್ಟ್ಲಿ ಬಿಜೆಪಿ ಹೆಸರೇ ಬರ್ತಾ ಇರೋದು. ಬಿಜೆಪಿ ಪಾರ್ಟಿಯನ್ನು ವಿರೋಧಿಸಿ ಮತ್ತು ಅವರ ಪಾಲಿಸಿಯನ್ನು ವಿರೋಧಿಸಿ ಅಂತ ಹೇಳಿಕೊಂಡು ಈ ಪೊಲಿಟಿಕಲ್ ಪಾರ್ಟಿಯ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಪ್ರಚೋದನೆ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಜೆನ್ಝೀಸ್ ಅಥವಾ ನಮ್ಮ ಈಗಿನ ದೇಶದ ಯೂತ್ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋತಕ್ಕಂಥದ್ದನ್ನು ಇಂಟ್ರೋಸ್ಪೆಕ್ಟ್ ಮಾಡುವಂತಹ ಇದೊಂದು ಕಾಲಾವಕಾಶ. ಯಾಕಂದರೆ 3-4 ವರ್ಷಗಳ ಹಿಂದೆ ಕರ್ನಾಟಕದಲ್ಲೂ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿ ಸ್ಥಾಪನೆ ಆಯಿತು, ಪ್ರಜಾಕೀಯ ಅಂತ. ಸೊ ಪ್ರಜಾಕೀಯದಲ್ಲಿ ತನ್ನದೇ ಆದಂತಹ ಮ್ಯಾನಿಫೆಸ್ಟೋ ಇದೆ, ತನ್ನದೇ ಆದಂತಹ ಒಂದು ಐಡಿಯಾಲಜಿ ಇದೆ, ವಿಚಾರಗಳ ಧಾರೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತಜ್ಞರಿಂದ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಅದಕ್ಕೋಸ್ಕರ ಒಂದಷ್ಟು ವರ್ಕ್ಗಳಾಗಿದೆ. ಆದರೂ ಕೂಡ ಪ್ರಜಾಕೀಯದ ಇನ್ಸ್ಟಾಗ್ರಾಮ್ ಪೇಜಲ್ಲಿ 15,000-20,000 ಫಾಲೋವರ್ಸ್ ಇದ್ದಾರೆ ಕೇವಲ. ಫೇಸ್ಬುಕ್ಕಲ್ಲಿ 1-2 ಲಕ್ಷ ಜನ ಮ್ಯಾಕ್ಸಿಮಮ್ ಫಾಲೋವರ್ಸ್ ಇದ್ದಾರೆ. ಒಂದು ಒಳ್ಳೆಯ ವಿಚಾರಧಾರೆ ಇರತಕ್ಕಂತಹ ಪಾರ್ಟಿಗೆ ಇವತ್ತು ಫಾಲೋವರ್ಸ್ ನಿಜವಾಗ್ಲೂ ಪಡ್ಕೊಳ್ಳೋದು ಕಷ್ಟ ಆಗ್ತಾ ಇರೋ ಕಾಲದಲ್ಲಿ ಇಂತಹ ಪ್ರೊಪಗಾಂಡಾ ಅಥವಾ ಫೇಕ್ ನ್ಯೂಸ್ಗಳಿರ್ತಕ್ಕಂತಹ ಪಾರ್ಟಿಗಳಿಗೆ ಹೇಗೆ ಕೇವಲ 6-7 ದಿನದಲ್ಲಿ 1,40,00,000 ಹೆಚ್ಚಿನ ಫಾಲೋವರ್ಸ್ ಬರ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಇಂಟ್ರೋಸ್ಪೆಕ್ಷನ್ ನಿಜವಾಗ್ಲೂ ಆಗಲೇಬೇಕಾಗಿದೆ. ನೀವೇನಂತೀರಾ?